ನಮಸ್ತೆ ಫ್ರೆಂಡ್ಸ್, ನಿಮಗೆಲ್ಲ ಟಸಲ್ಸ್ ಆ್ಯಂಡ್ ಟೇಲ್ಸ್ಗೆ ಸ್ವಾಗತ. ಇವತ್ತು ನಾವು ಸಿಂಗಲ್ ಸ್ಟೆಪ್ಪಲ್ಲಿ ಗ್ರ್ಯಾಂಡ್ ಆಗಿರುವ ಕುಚ್ಚು ಡಿಸೈನನ್ನು ಹೇಗೆ ಮಾಡೋದು ಅಂತ ಕಲಿಯೋಣ. ಈ ಡಿಸೈನ್ ಮಾಡಲಿಕ್ಕೆ ತುಂಬ ಈಸಿಯಾಗಿದೆ. ಸಿಂಗಲ್ ಸ್ಟೆಪ್ಪಲ್ಲಿ ಬನ್ನಿ ಈ ಡಿಸೈನ್ ಹೇಗೆ ಮಾಡೋದು ಅಂತ ಕಲಿಯೋಣ. ಶುರುವಿಗೆ 6 ಸ್ಟ್ರ್ಯಾಂಡ್ ಸಿಲ್ಕ್ ಥ್ರೆಡ್ ತೆಗೆದುಕೊಂಡು ಅದಕ್ಕೊಂದು ನಾಟ್ ಹಾಕಿ, ನಾಟು ಮೇನ್ ಫ್ಯಾಬ್ರಿಕ್ನ ಬ್ಯಾಕ್ ಸೈಡ್ ಬರುವ ಹಾಗೆ ಇಟ್ಕೊಂಡು ಒಂದು ಸಿಂಗಲ್ ಕ್ರೋಶೆ ಹಾಕಿಕೊಳ್ಳೋಣ. ನೆಕ್ಸ್ಟು ಲೂಪನ್ನು ಮೇಲಕ್ಕೆ ತೆಗೆದುಕೊಂಡು ಇದರೊಳಗೊಂದು ಬೀಡ್ ಇನ್ಸರ್ಟ್ ಮಾಡೋಣ. ಈ ರೀತಿಯಲ್ಲಿ ಬೀಡ್ ತೆಗೆದುಕೊಂಡು ಇದರೊಳಗೆ ಇನ್ಸರ್ಟ್ ಮಾಡಿ, ಬೀಡ್ ಲಾಕ್ ಮಾಡೋದು ಬೇಡ, ಡೈರೆಕ್ಟ್ ಇಲ್ಲಿ ಸಿಂಗಲ್ ಕ್ರೋಶೆ ಮಾಡೋಣ. ಬೀಡ್ ಎಲ್ಲಿ ಬರ್ತದೆ ನೋಡಿಕೊಂಡು ಅಲ್ಲೇ ಸಿಂಗಲ್ ಕ್ರೋಶೆ ಮಾಡಿಕೊಳ್ಳೋಣ. ಈ ರೀತಿಯಾಗಿ ಕಾಣಿಸ್ತದೆ ನೋಡಿ. ಈ ರೀತಿ ಬೀಡು ಫಿಕ್ಸ್ ಆದಮೇಲೆ 2 ಚೈನ್ ಸ್ಟಿಚ್ ಹಾಕಿಕೊಳ್ಳೋಣ. 1 2. ಇನ್ನಿವಾಗ ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಿಕೊಂಡು ಈ ಬೀಡಿದ್ದು ಗ್ಯಾಪ್ ಇದೆ ನೋಡಿ, ಇಲ್ಲಿ ಲಾಕ್ ಮಾಡಿದ್ದು ಗ್ಯಾಪ್ ಇದೆ ಅಲ್ವಾ, ಇದರೊಳಗಡೆ ಡಬಲ್ ಕ್ರೋಶೆಯನ್ನು ಮಾಡಿಕೊಳ್ಳೋಣ. 2ರಲ್ಲಿ ಒಂದು ಸತಿ, 2ರಲ್ಲಿ ಒಂದು ಸತಿ, ಈ ರೀತಿಯಾಗಿ ಲಾಕ್ ಮಾಡಿಕೊಳ್ತಾ ಹೋಗೋಣ. ಇಲ್ಲಿ 2 ಆಯಿತು, ಇದು 3rd ಒನ್. ಅದು ಫಸ್ಟಿಗೆ 2 ಚೈನ್ ಹಾಕಿದ್ವಲ್ಲ, ಅದನ್ನು ಕೂಡ ಒಂದು ಡಬಲ್ ಕ್ರೋಶದ ಹಾಗೆ ಕನ್ಸಿಡರ್ ಮಾಡಬೇಕು. 3 ಆಯಿತು, ಒಟ್ಟಿಗೆ 6 ಹಾಕಿಕೊಳ್ಬೇಕು. ಇದು 4th ಒನ್. ನೆಕ್ಸ್ಟು 5th ಒನ್. ಆ ಗ್ಯಾಪಿನೊಳಗೆ ಹಾಕ್ಕೊಂಡೋದ್ರೆ ಆಯಿತು, ಆ ಬೀಡ್ ಲಾಕ್ ಮಾಡಿದ ಗ್ಯಾಪಿನಲ್ಲೇ. 5th ಆಯಿತು. ಇನ್ನು ಲಾಸ್ಟ್ ಇದ್ದು 6th ಒನ್. ಈ ರೀತಿಯಲ್ಲಿ ಹಾಕಿ ಇದನ್ನಿಲ್ಲಿ ಲಾಕ್ ಮಾಡಿಕೊಳ್ಳೋಣ. ಇದೆಲ್ಲಿ ಬರ್ತದೆ ನೋಡಿಕೊಂಡು ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆ. ಇದು ಇಲ್ಲಿಗೆ ಬಂತು, ನಾನು ಎಲ್ಲ ಗೊತ್ತಾ ಸಿಂಗಲ್ ಕ್ರೋಶೆ ಹಾಕಿಕೊಂಡಿದ್ದೀನಿ. ಈ ರೀತಿಯಾಗಿ ಕಾಣಿಸ್ತದೆ. ನೆಕ್ಸ್ಟ್ ಇನ್ನೊಂದು ಸಿಂಗಲ್ ಕ್ರೋಶೆ ಹಾಕಿಕೊಳ್ಳೋಣ ಅದರ ಪಕ್ಕದಲ್ಲೇ. ಥ್ರೆಡ್ಡನ್ನು ಮೇಲಕ್ಕೆತ್ತಿ ಇನ್ನೊಂದು ಬೀಡ್ ಇನ್ಸರ್ಟ್ ಮಾಡೋಣ. ಮೇಲಕ್ಕೆತ್ತಿಕೊಂಡು ಇದರೊಳಗೆ ಬೀಡ್ ಇನ್ಸರ್ಟ್ ಮಾಡಿ ಡೈರೆಕ್ಟು ಲಾಕ್ ಮಾಡೋಣ. ಬೀಡ್ ಲಾಕ್ ಮಾಡಲಿಕ್ಕಿಲ್ಲ, ಬೀಡ್ ಎಲ್ಲಿಗೆ ಬರ್ತದೋ ಅಲ್ಲಿಗೆ ಡೈರೆಕ್ಟು ಬೀಡ್ ಲಾಕ್ ಹಾಕಿ ಆ ಭಾಗದಾಗೇ 6 ಡಬಲ್ ಕ್ರೋಶೆ ಮಾಡಿಕೊಳ್ಳೋಣ. ನೆಕ್ಸ್ಟ್ ಏನು ಮಾಡಲಿಕ್ಕೆ ಅಂತ ತೋರಿಸ್ತೀನಿ. ಡಬಲ್ ಕ್ರೋಶೆ ಹಾಕಿಬಿಟ್ಟು ಇಲ್ಲಿ ನಾನು 6 ಡಬಲ್ ಕ್ರೋಶೆ ಹಾಕಿಕೊಂಡು ಒಂದು ಸಿಂಗಲ್ ಕ್ರೋಶೆ ಹಾಕಿ ವರ್ಕನ್ನು ಫಿಕ್ಸ್ ಮಾಡಿಕೊಂಡಿದ್ದೀನಿ. ಇನ್ನು ನೆಕ್ಸ್ಟ್ 5 ಚೈನ್ ಹಾಕಿಕೊಳ್ಳೋಣ. 1 2 3 4 5 ಚೈನ್ ಹಾಕಿ ಫ್ಯಾಬ್ರಿಕನ್ನು ಉಲ್ಟಾ ತಿರುಗಿಸಿಕೊಂಡು ಇಲ್ಲಿ ಫಸ್ಟ್ ಇದ್ದು 2 ಚೈನ್ ಸ್ಟಿಚ್ ಹಾಕಿದ್ವಲ್ಲ ಅದರ ತುದಿಯಲ್ಲಿ ಇಲ್ಲ ಗೊತ್ತಾ ಒಂದು ಸಿಂಗಲ್ ಕ್ರೋಶೆ ಮಾಡಿಕೊಂಡು ಈ ವರ್ಕನ್ನು ಫಿಕ್ಸ್ ಮಾಡಿಕೊಳ್ಳೋಣ. ಈ ರೀತಿಯಲ್ಲಿ ಬಂದುಬಿಟ್ಟು ಫಿಕ್ಸ್ ಮಾಡೋಣ. ಇನ್ನು ಫ್ಯಾಬ್ರಿಕನ್ನು ಸೀದಾ ಸೈಡಿಗೆ ತಿರುಗಿಸಿಕೊಂಡು ಇಲ್ಲಿ ಲೂಪ್ ಇದೆ ನೋಡಿ, 2 ಚೈನ್ ಸ್ಟಿಚ್ ಹಾಕೋಣ. 1 2 ಚೈನ್ ಸ್ಟಿಚ್ ಹಾಕಿ ಸೂಜಿ ಮೇಲೆ ಒಂದು ಸತಿ ದಾರ ತೆಗೆದುಕೊಳ್ಬೇಕು. ತೆಗೆದುಕೊಂಡು ಇಲ್ಲಿ ಡಬಲ್ ಕ್ರೋಶೆ ಮಾಡೋಣ. ಈ 5 ಚೈನ್ ಸ್ಟಿಚ್ ಇದು ಗ್ಯಾಪ್ ಇದೆ ನೋಡಿ, ಅದರೊಳಗಡೆ ಡಬಲ್ ಕ್ರೋಶೆ ಮಾಡಿಕೊಳ್ಬೇಕು. 2ರಲ್ಲಿ ಒಂದು ಸತಿ, 2ರಲ್ಲಿ ಒಂದು ಸತಿ
ಇನ್ನಿವಾಗ 3 ಚೈನ್ ಸ್ಟಿಚ್ಚು 1 2 3 ಈ 2 ಡಬಲ್ ಕ್ರೋಶೆ ಗ್ಯಾಪ್ ಇದೆ ನೋಡಿ, ಅಲ್ಲಿ ಒಂದು ಪೀಕಾಟ್ ಮಾಡಿಕೊಳ್ಳೋಣ. ಈ ರೀತಿಯಲ್ಲಿ ನೋಡಿ, ಈ ರೀತಿಯಾಗಿ ಕಾಣಿಸ್ತದೆ. ಇದು ವರ್ಕ್ ಈ ರೀತಿಯಲ್ಲಿ ಕಾಣಿಸ್ತದೆ. ಇನ್ನಿವಾಗ ಇನ್ನೊಂದು ಸತಿ ಡಬಲ್ ಕ್ರೋಶೆ ಮಾಡಿ, ಒಂದು ಸತಿ ಆಯಿತಾ, ಇನ್ನೊಂದು ಸತಿ ಡಬಲ್ ಕ್ರೋಶೆ ಮಾಡಿಕೊಳ್ಳೋಣ. ಸೂಜಿ ಮೇಲೆ ಒಂದು ಸತಿ ದಾರ ತೆಗೆದುಕೊಂಡು ಈ ಗ್ಯಾಪಿನೊಳಗೆ ಬಂದುಬಿಟ್ಟು ಎರಡರಲ್ಲಿ ಒಂದು ಸತಿ, ಎರಡರಲ್ಲಿ ಒಂದು ಸತಿ, ಮತ್ತು 3 ಚೈನ್ ಸ್ಟಿಚ್ಚು 1 2 3, ಇಲ್ಲಿ ಪೀಕಾಟ್ ಗ್ಯಾಪಲ್ಲಿ ಬಂದುಬಿಟ್ಟು ಪೀಕಾಟ್ ಮಾಡಿಕೊಳ್ಳೋಣ. ಈ ರೀತಿಯಾಗಿ ಈ ರೀತಿಯಲ್ಲಿ ಕಾಣಿಸ್ತದೆ. 2 ಆಗಿದೆ. ಇನ್ನೀಗ ಥರ್ಡನ್ನು ಈ ಗ್ಯಾಪಿನೊಳಗೆ 6 to 7 ಡಬಲ್ ಕ್ರೋಶೆ ಮಾಡಿಕೊಂಡು ಪೀಕಾಟ್ ಮಾಡಿಕೊಳ್ಬೇಕು ಅಷ್ಟೇ. ನಾನು ಮಾಡಿಬಿಟ್ಟು ತೋರಿಸ್ತೀನಿ. ಇವಾಗ 7th ಡಬಲ್ ಕ್ರೋಶೆ ಆಯಿತು. ಪೀಕಾಟ್ ಹಾಕಿಕೊಳ್ಳೋಣ. 3 ಚೈನ್ ಸ್ಟಿಚ್ ಹಾಕಿ 3 ಚೈನ್ ಸ್ಟಿಚ್ ಹಾಕಿ ಈ ಗ್ಯಾಪಿನಲ್ಲಿ ಬಂದುಬಿಟ್ಟು ಪೀಕಾಟ್ ಹಾಕ್ಕೊಂಡೆ. ಇನ್ನು ಇದು ವರ್ಕ್ ಎಲ್ಲಿಗೆ ಬರ್ತದೆ ನೋಡಿಬಿಟ್ಟು ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆ ಹಾಕಿಕೊಳ್ಳೋಣ. ಈ ವರ್ಕ್ ಇಲ್ಲಿಗೆ ಬರ್ತದೆ, ಇಲ್ಲಿಗೆ ಒಂದು ಸಿಂಗಲ್ ಕ್ರೋಶೆ ಹಾಕಿಕೊಳ್ತೀನಿ. ಈ ರೀತಿಯಾಗಿ ಸಿಂಗಲ್ ಕ್ರೋಶೆ ಹಾಕಿಕೊಂಡು ವರ್ಕ್ ಫಿಕ್ಸ್ ಮಾಡಿದರೆ ಈ ರೀತಿಯಲ್ಲಿ ವರ್ಕ್ ಕಾಣಿಸ್ತದೆ. ಅದರ ನಂತರ ಇನ್ನೊಂದು ಸಿಂಗಲ್ ಕ್ರೋಶೆ ಹಾಕಿಕೊಳ್ತೀನಿ. ಅಲ್ಲೇ ಪಕ್ಕದಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶೆ ಹಾಕಿ ದಾರವನ್ನು ಮೇಲಕ್ಕೆತ್ತಿ ಒಂದು ಬೀಡ್ ಇನ್ಸರ್ಟ್ ಮಾಡೋಣ. ಬೀಡ್ ಇನ್ಸರ್ಟ್ ಮಾಡಿಕೊಂಡು ಬೀಡ್ ಲಾಕ್ ಹಾಕಲಿಕ್ಕಿಲ್ಲ. ಇದು ಬೀಡ್ ಎಲ್ಲಿಗೆ ಬರ್ತದೆ ನೋಡಿ, ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆ ಮಾಡಿಕೊಳ್ಳೋಣ. ಈ ರೀತಿಯಾಗಿ ಸಿಂಗಲ್ ಕ್ರೋಶೆ ಮಾಡಿಕೊಂಡಾದ ಮೇಲೆ 2 ಚೈನ್ ಸ್ಟಿಚ್ ಹಾಕಿ 1 2 ಸೂಜಿ ಮೇಲೆ ದಾರ ಎತ್ತಿ ಈ ಬೀಡಿದ್ದು ಸೈಡಲ್ಲಿ ಗ್ಯಾಪ್ ಇದೆ ನೋಡಿ, ಈ ಗ್ಯಾಪಿನ ಒಳಗಡೆ 6 ಡಬಲ್ ಕ್ರೋಶೆ. 6 ಅಂದರೆ ಫಸ್ಟಿಗೆ ಹಾಕಿದ್ದ 2 ಚೈನ್ ಸ್ಟಿಚ್ಚು ಕೂಡ ಒಂದು ಕಂಬದ ಹಾಗೆ ಕನ್ಸಿಡರ್ ಆಗ್ತದೆ. ಈಗ ಇಲ್ಲಿದು 2 ಅಂತ ಕನ್ಸಿಡರ್, ಇದು 3, ಇದೇ ರೀತಿಯಲ್ಲಿ 6 ಹಾಕಿಕೊಳ್ಳೋಣ. ಇದು 3 ಆಯಿತು. ನೆಕ್ಸ್ಟ್ 4th ಇದೇ ರೀತಿಯಲ್ಲಿ ನಾನು 6 ಮಾಡಿಕೊಂಡು ಲಾಸ್ಟಲ್ಲಿ ತೋರಿಸ್ತೀನಿ. ಇಲ್ಲಿ ನಾನು 6 ಡಬಲ್ ಕ್ರೋಶೆ ಹಾಕಿಕೊಂಡಾಗಿದೆ. ಈ ವರ್ಕ್ ಎಲ್ಲಿಗೆ ಬರ್ತದೆ ನೋಡಿ, ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆ ಹಾಕಿಕೊಳ್ಳೋಣ. ಈ ರೀತಿಯಲ್ಲಿ ಸಿಂಗಲ್ ಕ್ರೋಶೆ ಹಾಕಿಕೊಳ್ಳೋಣ. ಸಿಂಗಲ್ ಕ್ರೋಶೆ ಹಾಕಿಕೊಂಡಾದ ಮೇಲೆ ಈ ವರ್ಕ್ ಈ ರೀತಿಯಲ್ಲಿ ಕಾಣ್ತದೆ. ಇದಿಷ್ಟು ಒಂದು ಲೈನ್, ಒಂದು ಬೇಸ್ ಇದಿಷ್ಟು ಆಗಿರ್ತದೆ. ಇನ್ನು ನೆಕ್ಸ್ಟು ಇಲ್ಲಿ ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳಿಕ್ಕಿಲ್ಲ, ಡೈರೆಕ್ಟು 4 ಚೈನ್ ಸ್ಟಿಚ್ ಹಾಕಿಕೊಳ್ಳೋಣ. 2 3 ಇಲ್ಲಿ 4 ಚೈನ್ ಸ್ಟಿಚ್ ಹಾಕ್ಕೊಂಡಿದ್ದೀನಿ. ಇದು ಎಲ್ಲಿಗೆ ಬರ್ತದೆ ಅಂತ ಎಕ್ಸಾಕ್ಟ್ಲಿ ನೋಡಿಕೊಂಡು, ಇದು ಇಲ್ಲಿಗೆ ಬರ್ತದೆ 4 ಚೈನ್ ಸ್ಟಿಚ್ಚು. ಇಲ್ಲ ಗೊತ್ತಾನೆ ಒಂದು ಸಿಂಗಲ್ ಕ್ರೋಶೆ ಮಾಡಿಕೊಳ್ಳೋಣ. ಎಲ್ಲಿಗೆ ಬರ್ತದೋ ಅಲ್ಲಿಗೆ ಲಾಕು. ಇನ್ನು ಇವಾಗ ನೆಕ್ಸ್ಟ್ ಇನ್ನೊಂದು ಸಿಂಗಲ್ ಕ್ರೋಶೆ
ಇನ್ನೀಗ ಸೇಮು ಫಸ್ಟ್ ಇದ್ದೇ ಪ್ರೊಸೀಜರ್. ಇಲ್ಲಿ ಮೇಲೆ ಮಾಡಿ ಥ್ರೆಡ್ಡನ್ನು ಒಂದು ಬೀಡ್ ಹಾಕಿಕೊಂಡು ನೆಕ್ಸ್ಟ್ ಇಲ್ಲಿ ಮಾಡ್ಕೊಂಡಿದ್ವಲ್ಲ ಬೀಡ್ ಹಾಕಿ ಬೀಡ್ ಲಾಕ್ ಮಾಡಿ ಒಂದು 2 ಚೈನ್ ಹಾಕಿ 6 ಡಬಲ್ ಕ್ರೋಶೆ ಲಾಕು. ಅದೇ ರೀತಿಯಲ್ಲಿ ನೆಕ್ಸ್ಟ್ ಪುನಃ ಸಿಂಗಲ್ ಕ್ರೋಶೆ ಹಾಕಿ ಬೀಡ್ ಹಾಕಿ ಲಾಕು. ಸೇಮ್ ಇದೇ ಪ್ರೊಸೀಜರ್ ಕಂಟಿನ್ಯೂ ಆಗ್ತದೆ. ನಾನು ಲಾಸ್ಟಲ್ಲಿ ವರ್ಕ್ ಹೇಗೆ ಕಾಣ್ತದೆ ಅಂತ ತೋರಿಸ್ತೀನಿ. ಇವಾಗ ನಾವಿಲ್ಲಿ ಈ ಆರ್ಚಿನ ಲಾಸ್ಟ್ ಸ್ಟೆಪ್ಪಲ್ಲಿದ್ದೀವಿ. ನಾನಿಲ್ಲಿ ಕುಚ್ಚಿಗೆ ಚೈನ್ ಹಾಕ್ಕೊಂಡು ಲಾಕ್ ಹಾಕಿ 2 ಚೈನ್ ಸ್ಟಿಚ್ ಹಾಕಿ ಈ ದಾರವನ್ನು ಟ್ರಿಮ್ ಮಾಡಿಕೊಂಡು ಗ್ಲೂ ಹಾಕಿ ಅಂಟಿಸಿ ಕುಚ್ಚು ಕಟ್ಟಿ ಆದಮೇಲೆ ಈ ವರ್ಕ್ ಹೇಗೆ ಕಾಣ್ತದೆ ಅಂತ ತೋರಿಸ್ತೀನಿ. ಇವಾಗ ಈ ರೀತಿಯಾಗಿದೆ ವರ್ಕ್ ನೋಡಿ. ಕುಚ್ಚು ಎಲ್ಲ ಕಟ್ಟಿ ಆದಮೇಲೆ ಈ ವರ್ಕಿನ ಫೈನಲ್ ಲುಕ್ಕು ಈ ರೀತಿಯಾಗಿದೆ ನೋಡಿ. ಇದು ಸಿಂಗಲ್ ಸ್ಟೆಪ್ಪು ಕುಚ್ಚು ಡಿಸೈನ್ ಆಗಿರ್ತದೆ. ಸ್ವಲ್ಪ ಗ್ರ್ಯಾಂಡಾಗಿ ಕಾಣಿಸ್ತದೆ ಈ ಡಿಸೈನ್. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.